ಎಸ್, ಥರ್ಡ್ ಸ್ಟೆಪ್ ಆಫ್ ಸಾಲ್ಟ್ ಅನಾಲಿಸಿಸ್ ಮಕ್ಕಳೇ, ಡಿಟೆಕ್ಷನ್ ಆಫ್ ಕ್ಯಾಟಿಯೋನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ಯಾಟಿಯೋನ್ಸ್ ಅಂದರೆ ಬೇಸಿಕ್ ರ್ಯಾಡಿಕಲ್ಸು. ಬೇಸಿಕ್ ರ್ಯಾಡಿಕಲ್ಸ್ ಯಾವಾಗಲೂ ಬೇಸಿಕ್ ಮೀಡಿಯಮಲ್ಲೇ ಡಿಟೆಕ್ಟ್ ಮಾಡೋಕ್ಕಾಗೋದು, ಅಂದರೆ ನಾವು ಸ್ಟ್ರಾಂಗ್ ಬೇಸಸ್ನ ಯೂಸ್ ಮಾಡ್ತೀವಿ. ಸೊ ನಾವು ಸ್ಟ್ರಾಂಗ್ ಬೇಸಸ್ ಯೂಸ್ ಮಾಡ್ತೀವಿ ಅಂದರೆ ದ ರಿಯಾಕ್ಷನ್ ಯಾವ ಥರ ಕೊಡುತ್ತೆ ಅಂದರೆ ಪ್ರೆಸಿಪಿಟೇಟ್ ಫಾರ್ಮಲ್ಲಿ ಕೊಡುತ್ತೆ. ಪ್ರೆಸಿಪಿಟೇಟ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ದ ಸಾಲಿಡ್ ಪಾರ್ಟ್ ಅಥವಾ ರೆಸಿಡ್ಯೂ ಲೆಫ್ಟ್ ಬಿಹೈಂಡ್ ಈಸ್ ನಥಿಂಗ್ ಬಟ್ ಯುವರ್ ಪ್ರೆಸಿಪಿಟೇಟ್. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದ್ದ ಹಾಗೆ ಕ್ಲಾಸಿಫಿಕೇಷನ್, ಇದು ಕ್ಲಾಸಿಫಿಕೇಷನ್ ಆಫ್ ಕ್ಯಾಟಿಯೋನ್ಸ್ ಇನ್ಕ್ಲೂಡಿಂಗ್ ಝೀರೋ ಗ್ರೂಪ್. ನಮಗೆ 7 ಗ್ರೂಪ್ಸ್ ಇದೆ ಬೇಸಿಕ್ ರ್ಯಾಡಿಕಲ್ಸಲ್ಲಿ. 7 ಗ್ರೂಪ್ಸ್ ಇದೆ. ಯಾವ್ಯಾವುದು ಅಂದರೆ ಗ್ರೂಪ್ 0, ದಟ್ ಈಸ್ 0th ಗ್ರೂಪ್, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4, 5 ಆ್ಯಂಡ್ 6. ಗ್ರೂಪ್ 0ದಲ್ಲಿ ನಮಗಿರೋ ಕ್ಯಾಟಯೋನ್ ಬಂದು ಅಮೋನಿಯಾ. ಗ್ರೂಪ್ 1 ಮತ್ತು 2 ನಾವು ಮಾಡೋ ಹಾಗಿಲ್ಲ, ಬಟ್ ನೀವು ಬರೀಬೇಕು. ಗ್ರೂಪ್ 3ನಲ್ಲಿ ನಮಗೆ ಅಲ್ಯೂಮಿನಿಯಂ ಇದೆ, Al+3. ಗ್ರೂಪ್ 4ಅಲ್ಲಿ ಜಿಂಕ್ ಮತ್ತು ಮ್ಯಾಂಗನೀಸ್ ಕ್ಯಾಟಯೋನ್ ಇದೆ. ಗ್ರೂಪ್ 5ಅಲ್ಲಿ 3 ರ್ಯಾಡಿಕಲ್ಸ್ ಇರುತ್ತೆ, ಒಂದು ಬೇರಿಯಮ್, ಸ್ಟ್ರಾನ್ಷಿಯಂ ಮತ್ತು ಕ್ಯಾಲ್ಶಿಯಂ. ಗ್ರೂಪ್ 6ಅಲ್ಲಿ ಮೆಗ್ನೀಷಿಯಂ. ಸೊ ಟೋಟಲ್ ಆಗಿ ಸೆಕೆಂಡ್ PUC ಸಿಲೆಬಸ್ಸಲ್ಲಿ ನಮಗೆ 8 ಕ್ಯಾಟಯೋನ್ಸ್ ಇದೆ. ಸೊ ಆ 8 ಕ್ಯಾಟಯೋನ್ಸು ಇವೆ: ಅಮೋನಿಯಾ, ಅಲ್ಯೂಮಿನಿಯಂ, ಜಿಂಕ್, ಮ್ಯಾಂಗನೀಸ್, ಬೇರಿಯಮ್, ಸ್ಟ್ರಾನ್ಷಿಯಂ, ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ. ಸೊ ಇದು 8 ಕ್ಯಾಟಯೋನ್ಸು ನಿಮ್ಮ ಸಿಲೆಬಸ್ಸಲ್ಲಿರೋದು. ಸೊ ಈ ಗ್ರೂಪನ್ನು ಅನಲೈಸ್ ಮಾಡಬೇಕು ಅಂದರೆ ಪ್ರತಿಯೊಂದು ಗ್ರೂಪ್ಗೂ ಗ್ರೂಪ್ ರಿಯೇಜೆಂಟ್ಸ್ ಇರುತ್ತೆ. ಯಾವ್ಯಾವ್ದು ಆ ಗ್ರೂಪ್ ರಿಯೇಜೆಂಟ್ಸ್ ಅನ್ನೋದನ್ನು ನೋಡೋಣ ಇಲ್ಲಿ. ಸೊ 0 ಗ್ರೂಪ್ನ ನೀವು ಡಿಟೆಕ್ಟ್ ಮಾಡಬೇಕು ಅಂದರೆ ನೀವು ಅಮೋನಿಯಾನ ಡಿಟೆಕ್ಟ್ ಮಾಡಬೇಕು ಅಂದರೆ ಇದಕ್ಕೆ ಯಾವುದೇ ರೀತಿ ಸ್ಪೆಸಿಫಿಕ್ ಗ್ರೂಪ್ ರಿಯೇಜೆಂಟ್ ಇಲ್ಲ. ಸ್ಟ್ರಾಂಗ್ ಬೇಸ್ನ ಹಾಕ್ತೀರಾ, ಹೀಟ್ ಮಾಡ್ತೀರಾ, ಪಂಜೆಂಟ್ ಸ್ಮೆಲ್ ಬಂತು ಅಂದರೆ ದಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಅಮೋನಿಯಾ. ಅಮೋನಿಯಾ ಯಾವ ಗ್ರೂಪಲ್ಲಿರುತ್ತೆ? 0 ಗ್ರೂಪಲ್ಲಿರುತ್ತೆ. ಈ ಥರ ನೀವು ಐಡೆಂಟಿಫೈ ಮಾಡಬೇಕು. ಇನ್ ಕೇಸ್ ನಿಮಗೆ ಪಂಜೆಂಟ್ ಸ್ಮೆಲ್ ಬಂದಿಲ್ಲ, ಪಂಜೆಂಟ್ ಸ್ಮೆಲ್ ಅಂದರೆ ಒಂಥರ ಘಾಟ್ ಸ್ಮೆಲ್ಲು, ಒಂಥರ ಇರಿಟೇಷನ್ ಸ್ಮೆಲ್ಲು, ನೀವು ಸ್ಮೆಲ್ ಮಾಡಿದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ, ಆ ಥರ ಸ್ಮೆಲ್ ಬಂದರೆ ಪಂಜೆಂಟ್ ಸ್ಮೆಲ್. ಆ ಪಂಜೆಂಟ್ ಸ್ಮೆಲ್ ಬಂದಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಗ್ರೂಪ್ 1ಗೆ ಹೋಗಬೇಕು. ಗ್ರೂಪ್ 1ಗೆ ಗ್ರೂಪ್ ರಿಯೇಜೆಂಟ್ ಬಂದು ಡೈಲ್ಯೂಟ್ HCl. ಡೈಲ್ಯೂಟ್ HCl ಹಾಕಿದ ತಕ್ಷಣ ನಿಮಗೆ ಪ್ರೆಸಿಪಿಟೇಟ್ ಏನು ಬಂದಿಲ್ಲ ಅಂದರೆ ಗ್ರೂಪ್ 1 ಆಬ್ಸೆಂಟ್ ಅಂತ. ಗ್ರೂಪ್ ಪ್ರೆಸಿಪಿಟೇಟ್ ಬಂದಿಲ್ಲ, ನೆಕ್ಸ್ಟ್ ಯು ಮೂವ್ ಟು ಸೆಕೆಂಡ್ ಗ್ರೂಪ್ ಗ್ರೂಪ್ ರಿಯೇಜೆಂಟ್ ಬಂದು ಡೈಲ್ಯೂಟ್ HCl ಪ್ಲಸ್ H2S ಗ್ಯಾಸ್. ನೀವು ಡೈಲ್ಯೂಟ್ HCl ಮತ್ತು H2S ಗ್ಯಾಸ್ ಹಾಕಿದಾಗ ಯಾವುದೇ ರೀತಿ ಪ್ರೆಸಿಪಿಟೇಟ್ ಬಂದಿಲ್ಲ ಅಂತಂದರೆ ಸೆಕೆಂಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಆಬ್ಸೆಂಟ್ ಅಂತ. ಸೊ ನೀವು ಆಬ್ಸೆಂಟ್ ಆಗಿದ ತಕ್ಷಣ ಏನು ಮಾಡಬೇಕು? ಯು ಶುಡ್ ಮೂವ್ ಟು ಥರ್ಡ್ ಗ್ರೂಪಲ್ಲಿ ಏನಿದೆ? ಅಲ್ಯೂಮಿನಿಯಂ ಇದೆ. ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಲ್ಯೂಮಿನಿಯಂನ? ಬೈ ಆ್ಯಡಿಂಗ್ ಅಮೋನಿಯಂ ಕ್ಲೋರೈಡ್. ಅಂದರೆ ನೀವಿಲ್ಲಿ ಸಾಲ್ಟ್ ತೊಗೋಬೇಕು, ಸಾಲಿಡ್ ಅಮೋನಿಯಂ ಕ್ಲೋರೈಡ್ ಆ್ಯಡ್ ಮಾಡಬೇಕು, ಮತ್ತು ಎಕ್ಸೆಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡಬೇಕು. ಈ ಎರಡೂ ಆ್ಯಡ್ ಮಾಡಿದಾಗ ಇಲ್ಲಿ ಬರೋ ಪ್ರೆಸಿಪಿಟೇಟ್, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಬೇಸಿಕ್ ರ್ಯಾಡಿಕಲ್ಸ್ ಯಾವಾಗಲೂ ರಿಯಾಕ್ಷನ್ ಎಂಡ್ಸ್ ಇನ್ ದ ಫಾರ್ಮ್ ಆಫ್ ಪ್ರೆಸಿಪಿಟೇಟ್. ಇಲ್ಲಿ ಯಾವ ಪ್ರೆಸಿಪಿಟೇಟ್ ಬರುತ್ತೆ? ಹೈಡ್ರಾಕ್ಸೈಡ್ ಪ್ರೆಸಿಪಿಟೇಟ್ ಬರುತ್ತೆ. ಏನು ಕಲರ್ ಇರುತ್ತೆ? ವೈಟ್ ಜಿಲಾಟಿನಸ್ ಪ್ರೆಸಿಪಿಟೇಟ್ ಇರುತ್ತೆ, ಜೆಲ್ ಥರ ಇರುತ್ತೆ. ನೀವು ಮುಟ್ಟಿದ್ರೆ ಒಂದು ಸ್ವಲ್ಪ ಜೆಲಿ ಥರ ಫೀಲ್ ಆಗುತ್ತೆ. ಆ ಥರ ಪ್ರೆಸಿಪಿಟೇಟ್ ಇದ್ದರೆ ನಿಮಗೆ ಥರ್ಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಪ್ರೆಸೆಂಟ್ ಅಂತ ಅರ್ಥ. ಸೊ ಆ ಥರ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ? ಯು ಶುಡ್ ಗೋ ಟು ಫೋರ್ತ್ ಗ್ರೂಪ್ಗೆ ಗ್ರೂಪ್ ರಿಯೇಜೆಂಟ್ಸ್ ಏನು? ದ ಸೇಮ್, ನೀವೇನು ಥರ್ಡ್ ಗ್ರೂಪಲ್ಲಿ ತೊಗೊಂಡಿದ್ರು ಅದೇ ಥರನೇ ಸೇಮ್. ಸೊ ಇಲ್ಲೇನು ಆ್ಯಡ್ ಮಾಡಿದ್ದೀವಿ? ಅಮೋನಿಯಂ ಕ್ಲೋರೈಡ್ ಎಕ್ಸಸ್ ಹಾಕಿದ್ದೀವಿ, ಅಮೋನಿಯಂ ಕ್ಲೋರೈಡ್ ಸಾಲಿಡ್ ಅಮೋನಿಯಂ ಕ್ಲೋರೈಡ್ ತೊಗೊಂಡಿದ್ದೀವಿ, ಎಕ್ಸಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡಿದ್ದೀವಿ, ಪ್ಲಸ್ ಹೈಡ್ರೋಜನ್ ಸಲ್ಫೈಡ್ ಯೂಸ್ ಮಾಡ್ತಾ ಇದ್ದೀವಿ. ಸಿನ್ಸ್ ಇಲ್ಲಿ ಸಲ್ಫೈಡ್ ಗ್ಯಾಸ್ ಯೂಸ್ ಮಾಡ್ತಾ ಇರೋದ್ರಿಂದ ದ ಪ್ರೆಸಿಪಿಟೇಟ್ ಎಂಡ್ಸ್ ಇನ್ ದ ಫಾರ್ಮ್ ಆಫ್ ಸಲ್ಫೈಡ್ ಪ್ರೆಸಿಪಿಟೇಟ್. ನಮಗೆ ಇಲ್ಲಿ ಫೋರ್ತ್ ಗ್ರೂಪಲ್ಲಿ ಏನಿರೋದು? ಜಿಂಕ್ ಇದೆ ಮತ್ತು ಮ್ಯಾಂಗನೀಸ್ ಇದೆ. ದ ಪ್ರೆಸಿಪಿಟೇಟ್ ಎಂಡ್ಸ್ ಇನ್ ದ ಫಾರ್ಮ್ ಆಫ್ ಐದರ್ ಜಿಂಕ್ ಸಲ್ಫೈಡ್ ಆರ್ ಮ್ಯಾಂಗನೀಸ್ ಸಲ್ಫೈಡ್ ಪ್ರೆಸಿಪಿಟೇಟ್ ಬರುತ್ತೆ. ಈ ಜಿಂಕು ಮತ್ತು ಮ್ಯಾಂಗನೀಸ್ನ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ? ವೈಟ್ ಕಲರ್ ಪ್ರೆಸಿಪಿಟೇಟ್ ಬಂದರೆ ಜಿಂಕು, ಫ್ಲಶ್ ಕಲರ್ ಅಥವಾ ಪಫ್ ಕಲರ್ ಪ್ರೆಸಿಪಿಟೇಟ್ ಬಂತು ಅಂದರೆ ಮ್ಯಾಂಗನೀಸು. ಸೊ ಜಿಂಕ್ ಆಲ್ವೇಸ್ ಯಾವಾಗಲೂ ವೈಟಲ್ಲಿರುತ್ತೆ, ಮ್ಯಾಂಗನೀಸ್ ಯಾವಾಗಲೂ ಪಫ್ ಕಲರ್ ಇರುತ್ತೆ. ಪಫ್ ಅಂದರೆ ನಿಮ್ಮ ಸ್ಕಿನ್ ಕಲರ್, ಫ್ಲಶ್ ಕಲರ್ ಅಥವಾ ಬೇಬಿ ಪಿಂಕ್ ಕಲರ್. ಓಕೆ, ಸೊ ನೀವು ಇದು ಆ್ಯಡ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ಪ್ರೆಸಿಪಿಟೇಟ್ ಬಂದಿಲ್ಲ, ವೈಟು ಬಂದಿಲ್ಲ, ಪಿಂಕು ಬಂದಿಲ್ಲ. ಅವಾಗ ಏನು ಮಾಡ್ತೀರಾ? ಜಸ್ಟ್ ನೆಕ್ಸ್ಟ್ ಮೂವ್ ಟು ಫಿಫ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಫಿಫ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲಲ್ಲಿ ನಮ್ಗೆ ಏನೇನಿದೆ? ಬೇರಿಯಮ್ ಇದೆ, ಸ್ಟ್ರಾನ್ಷಿಯಂ ಇದೆ, ಕ್ಯಾಲ್ಶಿಯಂ ಇದೆ. ಇದನ್ನು ನಾವು ಡಿಟೆಕ್ಟ್ ಮಾಡಬೇಕು ಅಂದರೆ ಏನು ಗ್ರೂಪ್ ರಿಯೇಜೆಂಟು? ಫಿಫ್ತ್ ಗ್ರೂಪ್ ರಿಯೇಜೆಂಟ್ ಬಂದು ಸಾಲಿಡ್ ಅಮೋನಿಯಂ ಕ್ಲೋರೈಡ್
ಎಕ್ಸಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ವಿ ಆರ್ ಯೂಸಿಂಗ್ ಅಮೋನಿಯಂ ಕಾರ್ಬೋನೇಟ್. ಈ ಮೂರು ಆ್ಯಡ್ ಮಾಡಿದಾಗ ನಿಮಗೆ ವೈಟ್ ಪ್ರೆಸಿಪಿಟೇಟ್ ಬಂತು ಅಂದರೆ ಇಟ್ ಇಂಡಿಕೇಟ್ಸ್ ಪ್ರೆಸೆನ್ಸ್ ಆಫ್ ಫಿಫ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಫಿಫ್ತ್ ಗ್ರೂಪಲ್ಲಿ ಏನಿದೆ? ಬೇರಿಯಂ, ಸ್ಟ್ರಾನ್ಷಿಯಂ, ಕ್ಯಾಲ್ಶಿಯಂ. ಈ ಪ್ರೆಸಿಪಿಟೇಟ್ ಯಾವ ಫಾರ್ಮಲ್ಲಿ ಕೊಡ್ತಾ ಇದೆ? ಕಾರ್ಬೋನೇಟ್. ಸಿನ್ಸ್ ವಿ ಆರ್ ಯೂಸಿಂಗ್ ಅಮೋನಿಯಂ ಕಾರ್ಬೋನೇಟ್, ಸೊ ಇಲ್ಲಿ ಪ್ರೆಸಿಪಿಟೇಟು ಕಾರ್ಬೋನೇಟ್ ಪ್ರೆಸಿಪಿಟೇಟ್ ಆಗಿ ಆಚೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ಇದು ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಯಾವುದು ವೈಟ್ ಕಲರ್ ಪ್ರೆಸಿಪಿಟೇಟ್ ಬಂದಿಲ್ಲ. ದಟ್ ಮೀನ್ಸ್ ನಿಮಗಿರೋ ನಿಮಗಿರೋ ಬೇಸಿಕ್ ರ್ಯಾಡಿಕಲ್ ಸಿಕ್ಸ್ತ್ ಗ್ರೂಪಲ್ಲಿರುತ್ತೆ. ಸಿಕ್ಸ್ತ್ ಗ್ರೂಪಲ್ಲಿ ಏನಿರೋದು? ಮೆಗ್ನೀಷಿಯಮ್. ಮೆಗ್ನೀಷಿಯಮ್ನ ಹೇಗೆ ಟೆಸ್ಟ್ ಮಾಡ್ತೀವಿ? ಇದಕ್ಕೆ ಸ್ಪೆಸಿಫಿಕ್ ಗ್ರೂಪ್ ರಿಯೇಜೆಂಟ್ ಅಂತ ಏನೂ ಇಲ್ಲ. ವಿ ಆರ್ ಆ್ಯಡಿಂಗ್ ದ ಸೊಲ್ಯೂಷನ್, ದಟ್ ಈಸ್ ಒರಿಜಿನಲ್ ಸೊಲ್ಯೂಷನ್, ಸಾಲಿಡ್ ಅಮೋನಿಯಂ ಕ್ಲೋರೈಡ್, ಎಕ್ಸಸ್ ಅಮೋನಿಯಂ ಹೈಡ್ರಾಕ್ಸೈಡ್, ಡೈಹೈಡ್ರೋಜನ್ ಫಾಸ್ಫೇಟ್ ಅಥವಾ ಡೈ ಅಮೋನಿಯಂ ಹೈಡ್ರೋಜನ್ ಫಾಸ್ಫೇಟ್ ಆ್ಯಡ್ ಮಾಡಿದಾಗ ನಿಮಗೆ ವೈಟ್ ಕ್ರಿಸ್ಟಲೈನ್ ಪ್ರೆಸಿಪಿಟೇಟ್ ಬಂತು ಅಂದರೆ ಟೆಸ್ಟ್ ಟ್ಯೂಬಲ್ಲಿ ಹಾಕಿದ್ಮೇಲೆ ಟೆಸ್ಟ್ ಟ್ಯೂಬ್ ಗ್ಲಾಸ್ ರೋಡ್ ತೊಗೊಂಡು ಟೆಸ್ಟ್ ಟ್ಯೂಬ್ಗೆ ಇನ್ನರ್ ವಾಲ್ಸ್ನ ಸ್ಕ್ರ್ಯಾಚ್ ಮಾಡಿದಾಗ ನಿಮಗೆ ವೈಟ್ ಕ್ರಿಸ್ಟಲೈನ್ ಪ್ರೆಸಿಪಿಟೇಟ್ ಬಂತು ಅಂದರೆ ಸಿಕ್ಸ್ತ್ ಗ್ರೂಪ್ ಮೆಗ್ನೀಷಿಯಮ್ ಕ್ಯಾಟಯೋನ್ ಇಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್. ಇದು ಕ್ಲಾಸಿಫಿಕೇಷನ್ಸ್. ಸೊ ಟೋಟಲ್ ಆಗಿ 7 ಗ್ರೂಪ್ಸ್ ಇದೆ, ಇನ್ಕ್ಲೂಡಿಂಗ್ 0 ಗ್ರೂಪ್ಸ್. 7 ಗ್ರೂಪ್ಸಲ್ಲಿ 8 ಆಸ್ ಬೇಸಿಕ್ ರ್ಯಾಡಿಕಲ್ಸು ನಿಮ್ಮ ಸಿಲೆಬಸ್ಸಲ್ಲಿ ಕೇಳ್ತಾರೆ. ಹಲೋ ಸ್ಟೂಡೆಂಟ್ಸ್, ಥರ್ಡ್ ಸ್ಟೆಪ್ ಆದರೆ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ಸ್. ನಿಮಗೆಲ್ಲ ಗೊತ್ತೇ ಇದೆ ಬೇಸಿಕ್ ರ್ಯಾಡಿಕಲ್ಸ್ ಅಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ಯಾಟಿಯಾನ್ಸ್. ಇಟ್ ಕಂಟೇನ್ಸ್ ಪಾಸಿಟಿವ್ ಚಾರ್ಜ್. ಬೇಸಿಕ್ ರ್ಯಾಡಿಕಲ್ನ ಡಿಟೆಕ್ಟ್ ಮಾಡಬೇಕು ಅಂದರೆ ನಮಗೆ ಯಾವಾಗಲೂ ಸ್ಟ್ರಾಂಗ್ ಬೇಸಸ್ ಬೇಕು. ಸೊ ಸ್ಟ್ರಾಂಗ್ ಬೇಸಸ್ ಅಂದರೆ ಯಾವ್ಯಾವುದು? NaOH, NH4OH, ಅಮೋನಿಯಂ ಕಾರ್ಬೋನೇಟ್, ಅಮೋನಿಯಂ ಆಕ್ಸಲೇಟ್. ಸೊ ಇದೆಲ್ಲನೂ ಸ್ಟ್ರಾಂಗ್ ಬೇಸಸ್. ಸೊ ನಾವು ಇವಾಗ ಬೇಸಿಕ್ ರ್ಯಾಡಿಕಲ್ಸ್ನ ಡಿಟೆಕ್ಟ್ ಮಾಡೋಣ. ಸೊ ಟೋಟಲ್ ಆಗಿ ಬೇಸಿಕ್ ರ್ಯಾಡಿಕಲ್ ಡಿಟೆಕ್ಟ್ ಮಾಡಬೇಕು ಅಂದರೆ ವಿ ಹ್ಯಾವ್ 7 ಗ್ರೂಪ್ಸ್. ದಟ್ ಈಸ್ ಇನ್ಕ್ಲೂಡಿಂಗ್ 0 ಗ್ರೂಪ್ ವಿ ಹ್ಯಾವ್ 7 ಗ್ರೂಪ್ಸ್. ಸೊ 0th ಗ್ರೂಪ್, ಫಸ್ಟ್ ಗ್ರೂಪ್ 0th ಗ್ರೂಪ್, ಡಿಟೆಕ್ಷನ್ ಆಫ್ 0th ಗ್ರೂಪ್. ನಾನು ಮುಂಚೆ ಹೇಳ್ದ ಹಾಗೆಯೇ ನಾವು ಬೇಸಿಕ್ ರ್ಯಾಡಿಕಲ್ನ ಡಿಟೆಕ್ಟ್ ಮಾಡಬೇಕು ಅಂತಂದರೆ ನಾವು ಯೂಸ್ ಮಾಡಬೇಕಾಗಿರೋದು ಒರಿಜಿನಲ್ ಸೊಲ್ಯೂಷನ್. ನಾವು ಒರಿಜಿನಲ್ ಸೊಲ್ಯೂಷನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅಂತ ಮತ್ತೊಂದು ಸತಿ ಹೇಳ್ತೀನಿ. ನೀವು ಸಾಲ್ಟ್ ತೊಗೋಬೇಕು, 2 to 3 ಡ್ರಾಪ್ಸ್ ಆಫ್ ಯಾವ ಸಾಲ್ವೆಂಟ್ನ ಯೂಸ್ ಮಾಡ್ತೀವೋ ಆ ಸಾಲ್ವೆಂಟ್ನ ಹಾಕಿ ಕಂಪ್ಲೀಟಾಗಿ ಶೇಕ್ ಮಾಡಿದಾಗ ಕ್ಲಿಯರ್ ಸೊಲ್ಯೂಷನ್, ಕ್ಲಿಯರ್ ಹೋಮೋಜೀನಿಯಸ್ ಸೊಲ್ಯೂಷನ್ನು ನಿಮ್ಮ ಒರಿಜಿನಲ್ ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ, ಒರಿಜಿನಲ್ ಸೊಲ್ಯೂಷನ್ನಿಂದನೇ ನೀವು ಬೇಸಿಕ್ ರ್ಯಾಡಿಕಲ್ಸ್ನ ಡಿಟೆಕ್ಟ್ ಮಾಡಬೇಕು. ಸೊ ಎಕ್ಸೆಪ್ಟ್ 0 ಗ್ರೂಪ್. 0 ಗ್ರೂಪ್ ಡಿಟೆಕ್ಟ್ ಮಾಡಬೇಕು ಅಂದರೆ ನಾವು ಸಾಲ್ಟ್ ತೊಗೋಬೇಕು. ಎಕ್ಸೆಪ್ಟ್ 0 ಗ್ರೂಪ್ ಮಿಕ್ಕಿರೆಲ್ಲ ಸಾಲ್ಟ್ಸು ನಾವು ಒರಿಜಿನಲ್ ಸೊಲ್ಯೂಷನಿಂದನೇ ಡಿಟೆಕ್ಟ್ ಮಾಡಬೇಕು. ನಾವು ಹೇಗೆ 0 ಗ್ರೂಪ್ನ ಡಿಟೆಕ್ಟ್ ಮಾಡ್ತೀವಿ? ಸೊ ನಾನು ಹೇಳ್ದಾಗೆ ಸಾಲ್ಟ್ ಫಸ್ಟ್ ತೊಗೋಬೇಕು. ಟೇಕ್ ಅ ಲಿಟಲ್ ಅಮೌಂಟ್ ಆಫ್ ಸಾಲ್ಟ್, ಆ್ಯಡ್ NaOH ಸೊಲ್ಯೂಷನ್. ಸೊ ಇದನ್ನು ಯಾವಾಗಲೂ ಬೇಸಿಕ್ ರ್ಯಾಡಿಕಲು ಬೇಸಿಕ್ ಮೀಡಿಯಮಲ್ಲೇ ಡಿಟೆಕ್ಟ್ ಮಾಡೋದ್ರಿಂದ ಸೊ ಸ್ಟ್ರಾಂಗ್ ಬೇಸ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಮತ್ತು ಇದನ್ನು ಸ್ಟ್ರಾಂಗ್ ಆಗಿ ಹೀಟ್ ಮಾಡಬೇಕು. ನೀವು ಹೀಟ್ ಮಾಡೋವಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ನೀವು ಆಪೋಸಿಟಲ್ಲಿ ಇಟ್ಕೊಂಡು ಕಾನ್ಸ್ಟೆಂಟಾಗಿ ಹೀಟ್ ಮಾಡ್ದೇ ವೇವ್ ಮಾಡಿಕೊಂಡು ಹೀಟ್ ಮಾಡಬೇಕು. ಸೊ ಒನ್ಸ್ ನೀವು ಹೀಟ್ ಮಾಡಿದಾಗ ಫುಲ್ ಬಾಯ್ಲಿಂಗ್ ಆಗೋ ಥರ ಹೀಟ್ ಮಾಡಬಾರ್ದು. ಲೈಕ್ ಇಟ್ಸ್ ಜಸ್ಟ್ ಅಬೌಟ್ ಟು ಬಾಯ್ಲ್, ಆ ಟೈಮಲ್ಲಿ ಯು ಶುಡ್ ಚೆಕ್. ಸೊ ಹೇಗೆ ಚೆಕ್ ಮಾಡ್ತೀರಾ 0 ಗ್ರೂಪ್ ಪ್ರೆಸೆಂಟ್ ಇದೆ ಅಂತಂದರೆ? ನಿಧಾನಕ್ಕೆ ಸ್ಮೆಲ್ ಮಾಡಿ. ಸ್ಮೆಲ್ ಮಾಡಿದಾಗ ನಿಮಗೆ ಘಾಟಾದ ಸ್ಮೆಲ್ಲು ಅಂದರೆ ಪಂಜೆಂಟ್ ಸ್ಮೆಲ್ ಆಫ್ ಅಮೋನಿಯಾ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಇಲ್ಲಿ ಅಮೋನಿಯಾ ಗ್ಯಾಸ್ ಲಿಬ್ರೇಟ್ ಆಗ್ತಾ ಇದೆ. ಅಮೋನಿಯಾ ಗ್ಯಾಸ್ ಹೇಗಿರುತ್ತೆ ಅಂದರೆ ನಿಮ್ಮ ಮೂಗಿಗೆ ಸ್ವಲ್ಪ ಇರಿಟೇಟಿಂಗ್ ಸ್ಮೆಲ್ ಬರುತ್ತೆ. ಆ ಇರಿಟೇಟಿಂಗ್ ಸ್ಮೆಲ್ಲು ಅಮೋನಿಯಾ ಗ್ಯಾಸು. ಆ ಗ್ಯಾಸ್ ಬಂತು ಅಂತಂದರೆ ನಿಮಗೆ 0 ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಓಕೆನಾ? ಇದೇ ಕೆಲವೊಂದು ಸಾಲ್ಟು ಓಪನ್ ಇರೋದ್ರಿಂದ ಕೆಲವು ಸಾಲ್ಟು ಸ್ಮೆಲ್ ಕೊಡಲ್ಲ. ಅವಾಗ ಏನು ಮಾಡಬೇಕು? ಮತ್ತೆ ಒಂದು ಸ್ವಲ್ಪ ಹೀಟ್ ಮಾಡಿ ಕಾನ್ಸಂಟ್ರೇಟೆಡ್ HCl ಇಂದ ಗ್ಲಾಸ್ ರಾಡ್ನ ಡಿಪ್ ಮಾಡಿ ನೀವು ಟೆಸ್ಟ್ ಟ್ಯೂಬ್ ಮೌತ್ ಹತ್ರ ಇಟ್ಟಾಗ ನಿಮಗೆ ಡೆನ್ಸ್ ವೈಟ್ ಫ್ಯೂಮ್ಸು ಕಾಣಿಸುತ್ತೆ. ಈ ಫ್ಯೂಮ್ಸು ಕ್ಲೋರಿನ್ ಲಿಬ್ರೇಟ್ ಆಗ್ತಾರೆ ಅಂದರೆ ಕ್ಲೋರಿನ್ ಗ್ಯಾಸ್ ಬರ್ತಾ ಇದೆ. ದಿಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್
ಝೀರೋತ್ ಗ್ರೂಪ್. ಈ ಝೀರೋತ್ ಗ್ರೂಪಲ್ಲಿ ಏನಿದೆ? ಅಮೋನಿಯಾ ರ್ಯಾಡಿಕಲ್. ಈ ಕ್ಲೋರಿನ್ ಗ್ಯಾಸು ಅಮೋನಿಯಾ ರ್ಯಾಡಿಕಲ್ನ ಐಡೆಂಟಿಫೈ ಮಾಡ್ತಾ ಇದೆ. ಇದು ಐಡೆಂಟಿಫಿಕೇಶನ್ ಆಫ್ ಝೀರೋತ್ ಗ್ರೂಪ್. ಸೊ ಒನ್ಸ್ ನೀವು ಐಡೆಂಟಿಫೈ ಮಾಡಿದ್ದಾದಮೇಲೆ ಪ್ರತಿಯೊಂದು ಗ್ರೂಪ್ಗೂ ನೀವು ಕನ್ಫರ್ಮೇಷನ್ ಟೆಸ್ಟ್ ಮಾಡಲೇಬೇಕು. ಅಂದರೆ ನಿಮ್ಮ ಸಾಲ್ಟ್ ಪ್ರೆಸೆಂಟ್ ಇದ್ದರೆ ಮಾತ್ರ ಕನ್ಫರ್ಮೇಷನ್ ಟೆಸ್ಟ್ ಮಾಡಬೇಕು. ಸೊ ಇವಾಗ ಝೀರೋ ಗ್ರೂಪ್ಗೆ ಕನ್ಫರ್ಮೇಷನ್ ಟೆಸ್ಟ್ ಯಾವುದು? ನೆಸ್ಲಸ್ ರಿಯೇಜೆಂಟ್ ಟೆಸ್ಟ್. ಹೇಗೆ ಮಾಡ್ತೀವಿ ನೆಸ್ಲಸ್ ರಿಯೇಜೆಂಟ್ ಟೆಸ್ಟ್? ಟೇಕ್ ಒರಿಜಿನಲ್ ಸೊಲ್ಯೂಷನ್. ನಿಮ್ಮ ಸಾಲ್ಟು ಯಾವುದರಲ್ಲಿ ಸಾಲ್ಯುಬಲ್ ಆಗುತ್ತೋ ಅದು ಒರಿಜಿನಲ್ ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ, ನೀವು ಡಿಟೆಕ್ಟ್ ಮಾಡುವಾಗ ಪ್ರತಿಯೊಂದು ಬೇಸಿಕ್ ರಾಡಿಕಲ್ಗೂ ನೀವು ಒರಿಜಿನಲ್ ಸೊಲ್ಯೂಷನ್ ಯೂಸ್ ಮಾಡಬೇಕು. ಎಕ್ಸೆಪ್ಟ್ ಝೀರೋ ಗ್ರೂಪ್ ಸಾಲ್ಟ್ ತೊಗೋಬೇಕು. ಒರಿಜಿನಲ್ ಸೊಲ್ಯೂಷನ್ ಅಂದರೆ ನಿಮ್ಮ ಸಾಲ್ಟ್ ಪ್ಲಸ್ ಸಾಲ್ವೆಂಟ್. ನಿಮ್ಮ ಸಾಲ್ಟ್ ಯಾವುದರಲ್ಲಿ ಸಾಲ್ಯುಬಲ್ ಆಗುತ್ತೋ ಅದು ಒರಿಜಿನಲ್ ಸೊಲ್ಯೂಷನ್. ಟೇಕ್ ಒರಿಜಿನಲ್ ಸೊಲ್ಯೂಷನ್, ಆ್ಯಡ್ ನೆಸ್ಲಸ್ ರಿಯೇಜೆಂಟ್ನ ಆ್ಯಡ್ ಮಾಡಿದಾಗ you will get a brown precipitate. This brown precipitate indicates the presence of ammonia. Okay, so ಇದಕ್ಕೆ ಮತ್ತೆ NaOH ಆ್ಯಡ್ ಮಾಡಬೇಕು. So this confirms the presence of ammonia group. Understood students? ನಿಮ್ಮ ಸಿಲೆಬಸ್ ಪ್ರಕಾರ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಕ್ಯಾಟಿಯೋನ್ಸು ಯೂಶ್ವಲಿ ಕೊಡಲ್ಲ. ಸೊ ಫಸ್ಟ್ ಗ್ರೂಪು ಕೊಡೋದಿಲ್ಲ ಅಂತಂದರೆ ನೀವು ಬರಿಬಾರ್ದು ಅಂತಲ್ಲ, ನೀವು ಎಕ್ಸಾಮಲ್ಲಿ ಬರೀಲೇಬೇಕು. ಬಟ್ ಫಸ್ಟ್ ಗ್ರೂಪ್ಗೆ ಗ್ರೂಪ್ ರಿಯೇಜೆಂಟು ಡೈಲ್ಯೂಟ್ HCl ಹಾಕಿದ ತಕ್ಷಣ ನಿಮಗೆ ಪ್ರೆಸಿಪಿಟೇಟ್ ಬಂತು ಅಂದರೆ ದಟ್ ಈಸ್ ಫಸ್ಟ್ ಗ್ರೂಪ್. ಪ್ರೆಸಿಪಿಟೇಟ್ ಬರಲಿಲ್ಲ ಅಂದರೆ ಯು ನೀಡ್ ಟು ಮೂವ್ ಟು ಸೆಕೆಂಡ್ ಗ್ರೂಪ್. ಸೆಕೆಂಡ್ ಗ್ರೂಪ್ ಫಸ್ಟ್ ಗ್ರೂಪ್ ನಿಮ್ಮ ಎಕ್ಸಾಮಲ್ಲಿ ಕೊಡೋದೇ ಇಲ್ಲ, ಅದು ಇಲ್ಲವೇ ಇಲ್ಲ. ಬಟ್ ನೀವು ಬರೆಯೋವಾಗ ಕಂಪಲ್ಸರಿ ಮಾಡಬೇಕು, ಮಾಡೋಬೇಕಿಲ್ಲ ಬಟ್ ಬರಿಬೇಕು. ಸೆಕೆಂಡ್ ಗ್ರೂಪ್ ರಿಯೇಜೆಂಟ್ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಡೈಲ್ಯೂಟ್ HCl ಪ್ಲಸ್ H2S ಗ್ಯಾಸ್. ಸಿನ್ಸ್ ಗ್ಯಾಸ್ನ ಪಾಸ್ ಮಾಡಬೇಕು, ಆ ಗ್ಯಾಸು ತುಂಬ ರಾಟನ್ ಸ್ಮೆಲ್ ಇರೋದ್ರಿಂದ ವಿ ಆರ್ ನಾಟ್ ಅಲೋಯಿಂಗ್ ಗ್ಯಾಸ್ ಟು ಬಿ ಯೂಸ್ಡ್ ಹಿಯರ್. ಇನ್ಸ್ಟೆಡ್ ಆಫ್ ಗ್ಯಾಸ್ ವಿ ಆರ್ ಯೂಸಿಂಗ್ H2S ಲಿಕ್ವಿಡ್. ಈ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಒನ್ಸ್ ಒರಿಜಿನಲ್ ಸೊಲ್ಯೂಷನ್ಗೆ ಡೈಲ್ಯೂಟ್ HCl ಮತ್ತು H2S ಗ್ಯಾಸ್ ಹಾಕಿದಾಗ ನಿಮ್ಗೇನಾದರೂ ಪ್ರೆಸಿಪಿಟೇಟ್ ಬಂತು ಅಂದರೆ ದಟ್ ಮೀನ್ಸ್ ಇಟ್ ಇಸ್ ಸೆಕೆಂಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಇಸ್ ಪ್ರೆಸೆಂಟ್ ಅಂತ. ಇನ್ ಕೇಸ್ ಬರಲಿಲ್ಲ ಅಂದರೆ ನಾವು ಯು ಹ್ಯಾವ್ ಟು ಮೂವ್ ಟು ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್. ಓಕೆ, ಸೊ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪಲ್ಲಿ ಬೇಸಿಕ್ ರಾಡಿಕಲ್ ಇರುತ್ತೆ, ಬಟ್ ನಿಮ್ಮ ಸಿಲೆಬಸ್ಸಲ್ಲಿ ಇರಲ್ಲ. ಫಸ್ಟ್ ಗ್ರೂಪಲ್ಲಿ ಲೆಡ್ ಇರುತ್ತೆ, ಮರ್ಕ್ಯುರಿ ಇರುತ್ತೆ. ಸೆಕೆಂಡ್ ಗ್ರೂಪಲ್ಲಿ ಕಾಪರು ಇರುತ್ತೆ, ಲೆಡ್ಡು ಇರುತ್ತೆ. ಬಟ್ ನಿಮ್ಮ ಸಿಲೆಬಸ್ಸಲ್ಲಿ ಇರಲ್ಲ. ಓಕೆ, ಸೊ ಸಿನ್ಸ್ ನಿಮಗೆ ಫಸ್ಟ್ ಟೂ ಗ್ರೂಪ್ಸ್ ಇಲ್ಲದೆ ಕಾರಣದಿಂದ ಥರ್ಡ್ ಗ್ರೂಪಿಗೆ ಹೋಗ್ತಾ ಇದ್ದೀವಿ. ಥರ್ಡ್ ಗ್ರೂಪಲ್ಲಿ ಗ್ರೂಪ್ ರಿಯೇಜೆಂಟ್ ಬಂದು ಬಿಫೋರ್ ಗೋಯಿಂಗ್ ಟು ಥರ್ಡ್ ಗ್ರೂಪ್ ಯು ನೀಡ್ ಟು ಪ್ರಿಪೇರ್ ಒರಿಜಿನಲ್ ಸೊಲ್ಯೂಷನ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬೇಸಿಕ್ ರಾಡಿಕಲ್ಸ್ ಯು ಆಲ್ವೇಸ್ ಡಿಟೆಕ್ಟ್ ಇನ್ ಪ್ರೆಸೆನ್ಸ್ ಆಫ್ ಒರಿಜಿನಲ್ ಸೊಲ್ಯೂಷನ್. ಒರಿಜಿನಲ್ ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ನಿಮ್ಮ ಸಾಲ್ಟು ಯಾವುದರಲ್ಲಿ ಸಾಲ್ಯುಬಲ್ ಆಗುತ್ತೋ ಅದು ನಿಮ್ಮ ಒರಿಜಿನಲ್ ಸೊಲ್ಯೂಷನ್. ಟೇಕ್ 2 to 3 drops of original solution, add ammonium chloride, salt, ಸಾಲಿಡ್ ತೊಗೋಬೇಕು, ಅಮೋನಿಯಂ ಕ್ಲೋರೈಡ್ ಸಾಲಿಡ್ ತೊಗೋಬೇಕು, ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ತೊಗೋಬೇಕು. ಓಕೆ, ಅಮೋನಿಯಂ ಕ್ಲೋರೈಡ್ ಸಾಲ್ಟು, ಅಮೋನಿಯಂ ಹೈಡ್ರಾಕ್ಸೈಡು ಸೊಲ್ಯೂಷನ್. ನೀವು ಇದು ಹ್ಯಾಡ್ ಮಾಡಿದಾಗ ಅ ವೈಟ್ ಜಿಲಾಟಿನಸ್ ಪ್ರೆಸಿಪಿಟೇಟ್ ಬಂತು ಅಂದರೆ ನಿಮ್ಮ ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಪ್ರೆಸೆಂಟ್ ಅಂತ. ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್ಸಲ್ಲಿ ನಮಗೆ ಬೇಸಿಕ್ ರಾಡಿಕಲ್ ಇರೋಂಥದ್ದು ಯಾವುದು ಅಂದರೆ ಅಲ್ಯೂಮಿನಿಯಂ, ದಟ್ ಈಸ್ Al+3. ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ, ಇಟ್ ಲೈಕ್ ಜೆಲ್ ಥರ ಇರುತ್ತೆ. ಆ ಜೆಲ್ ಪ್ರೆಸಿಪಿಟೇಟೇ ಅಲ್ಯೂಮಿನಿಯಂ. ದಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್. ಥರ್ಡ್ ಗ್ರೂಪಲ್ಲಿ ಯಾವುದಿದೆ? Al+3. ಇದು ಅಲ್ಯೂಮಿನಿಯಂ ಪ್ರೆಸಿಪಿಟೇಟ್, ವೈಟ್ ಜಿಲಾಟಿನಸ್ ಪ್ರೆಸಿಪಿಟೇಟ್. ಸೊ ನಮ್ಗೆ ಒನ್ಸ್ ಈ ಪ್ರೆಸಿಪಿಟೇಟ್ ಬಂತು ಥರ್ಡ್ ಗ್ರೂಪಲ್ಲಿ ಅಂದರೆ
ಅಲ್ಯೂಮಿನಿಯಂಗೆ ಕನ್ಫರ್ಮೇಷನ್ ಟೆಸ್ಟ್ ಮಾಡಬೇಕು. ಬರಲಿಲ್ಲ ಅಂದರೆ 4th ಗ್ರೂಪಿಗೆ ಹೋಗಬೇಕು. ಕ್ಲಿಯರ್? ನಾನಿವಾಗ ಅಲ್ಯೂಮಿನಿಯಂ ಕನ್ಫರ್ಮೇಷನ್ ಟೆಸ್ಟ್ ತೋರಿಸ್ತೀನಿ. ಸೊ ಕನ್ಫರ್ಮೇಷನ್ ಟೆಸ್ಟ್ ಫಾರ್ ಅಲ್ಯೂಮಿನಿಯಂಗೆ ಹೇಗೆ ಕನ್ಫರ್ಮೇಷನ್ ಟೆಸ್ಟ್ ಮಾಡೋದು? ಟೇಕ್ ಒರಿಜಿನಲ್ ಸೊಲ್ಯೂಷನ್. ಪ್ರತಿಯೊಂದು ಬೇಸಿಕ್ ರಾಡಿಕಲ್ ಡಿಟೆಕ್ಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಒರಿಜಿನಲ್ ಸೊಲ್ಯೂಷನ್. ಟೇಕ್ ಒರಿಜಿನಲ್ ಸೊಲ್ಯೂಷನ್, ಆ್ಯಡ್ NaOH ಲಿಟ್ಲ್, ಸ್ವಲ್ಪವಾಗಿ NaOHನ ಆ್ಯಡ್ ಮಾಡಿ. ನಿಮಗೆ ವೈಟ್ ಜಿಲಾಟ್ನಸ್ ಪ್ರೆಸಿಪಿಟೇಟ್ ಬರುತ್ತೆ. ಈ ಪ್ರೆಸಿಪಿಟೇಟ್ ಬಂತು ಅಂತಂದರೆ ಅಲ್ಯೂಮಿನಿಯಂ. ಇವಾಗ ಏನು ಮಾಡಬೇಕು? ಯು ಹ್ಯಾವ್ ಟು ಆ್ಯಡ್ ಎಕ್ಸಸ್, ಜಾಸ್ತಿ ಆ್ಯಡ್ ಮಾಡಬೇಕು. ನೀವು ಜಾಸ್ತಿ ಆ್ಯಡ್ ಮಾಡಿದಾಗೆ ಆ ವೈಟ್ ಜಿಲಾಟ್ನಸ್ ಪ್ರೆಸಿಪಿಟೇಟ್ ಏನಿದೆಯೋ ಅದು ಇನ್ಸಾಲ್ಯುಬಲ್ ಆಗಬೇಕು, ಅಂದರೆ ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗಬೇಕು. ನೋಡಿ, ಪ್ರೆಸಿಪಿಟೇಟು ಕಂಪ್ಲೀಟಾಗಿ ಸಾಲ್ಯುಬಲ್ ಆಯಿತು. ಪ್ರೆಸಿಪಿಟೇಟ್ ಅಂದರೆ ಗೊತ್ತು ತಾನೆ, ದ ಸಾಲಿಡ್ ಪಾರ್ಟ್ ಲೆಫ್ಟ್ ಬಿಹೈಂಡ್, ಅಂದರೆ ಕೆಳಗಡೆ ರೆಸಿಡ್ಯೂ ಪಾರ್ಟ್ನ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಸಿ, ನಾನು ಎಕ್ಸಸ್ ಆಫ್ NaOH ಆ್ಯಡ್ ಮಾಡಿದೆ, ಪ್ರೆಸಿಪಿಟೇಟು ಸಾಲ್ಯುಬಲ್ ಆಯಿತು. ಸೊ ಈ ಸಾಲ್ಯುಬಲ್ ಆಗಿರೋ ಪ್ರೆಸಿಪಿಟೇಟ್ನ ನಾವು ಹೀಟ್ ಮಾಡಬೇಕು. ಸ್ಲೋ ಆಗಿ ಹೀಟ್ ಮಾಡಿ, ಕಾನ್ಸ್ಟೆಂಟಾಗಿ ಹೀಟ್ ಮಾಡಿಬಿಡಿ, ಬಿಕಾಸ್ ಟೆಸ್ಟ್ ಟ್ಯೂಬ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಲೋ ಆಗಿ ಹೀಟ್ ಮಾಡಿ. ಸೊ ಅಬೌಟ್ ಟು ಬಾಯ್ಲ್ ಆಗಬೇಕು, ಫುಲ್ ಬಾಯ್ಲಿಂಗ್ ಬೇಡ, ಅಬೌಟ್ ಟು ಬಾಯ್ಲ್ ಆಗಬೇಕು. ಸೊ ಈ ಬಾಯ್ಲ್ ಆಗಿರೋ ಟೆಸ್ಟ್ ಟ್ಯೂಬ್ನ ಸ್ಲೋ ಆಗಿ ಟ್ಯಾಪ್ ವಾಟರ್ ಕೆಳಗಡೆ ಕೂಲ್ ಮಾಡಬೇಕು. ಒನ್ಸ್ ನೀವು ಕೂಲ್ ಮಾಡಿದ್ಮೇಲೆ ಯು ಕ್ಯಾನ್ ಸಿ ದ ವೈಟ್ ಜಿಲಾಟ್ನಸ್ ಪ್ರೆಸಿಪಿಟೇಟ್ ರೀಅಪಿಯರ್ಸ್. ಮತ್ತೆ ಆ ಜಿಲಾಟ್ನಸ್ ಪ್ರೆಸಿಪಿಟೇಟು ಮತ್ತೆ ಬರುತ್ತೆ. ದಿಸ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ. ದಿಸ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ನಿಮಗೆ ಪ್ರೆಸಿಪಿಟೇಟ್ ಬರಲಿಲ್ಲ ಅಂತಂದರೆ ಸ್ವಲ್ಪ NH4Cl ಆ್ಯಡ್ ಮಾಡಿ. ಕ್ಲಿಯರ್ ಆಗಿ ವೈಟ್ ಜಿಲಾಟ್ನಸ್ ಪ್ರೆಸಿಪಿಟೇಟ್ reappears. So this confirms the presence of aluminum. Next group, analysis of 4th group cation. So 4th group cation analyze ಮಾಡಬೇಕು ಅಂದರೆ ನಮಗೆ ಅಮೋನಿಯಂ ಕ್ಲೋರೈಡ್ ಬೇಕು, ಅಮೋನಿಯಂ ಹೈಡ್ರಾಕ್ಸೈಡ್ ಬೇಕು, ಅದ್ರ ಜೊತೆಗೆ H2S ಗ್ಯಾಸ್ ಬೇಕು. ಸೊ ನಾವು ವಿಲ್ ಸಿ ಹೌ ಕ್ಯಾನ್ ವಿ ಅನಲೈಸ್ 4th group cation. ಸಿ 4th ಗ್ರೂಪಲ್ಲಿ 2 ರ್ಯಾಡಿಕಲ್ ಇದೆ, ಒಂದು ಜಿಂಕು, ಇನ್ನೊಂದು ಮ್ಯಾಂಗನೀಸ್. ಸೊ ಐ ಆಮ್ ಟೇಕಿಂಗ್ ಒರಿಜಿನಲ್ ಸೊಲ್ಯೂಷನ್ ಹಿಯರ್. ಐ ಆಮ್ ಆ್ಯಡಿಂಗ್ NH4Cl, ಸಾಲಿಡ್ NH4Cl, ಸಾಲಿಡ್ NH4Cl ಹಾಕಿದ್ದೀನಿ. ಕ್ಲಿಯರ್ ಆಗಿ ಹೋಮೋಜೀನಿಯಸ್ ಸೊಲ್ಯೂಷನ್ ಬರೋವರೆಗೂ ಸಾಲ್ಯುಬಲ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಇವಾಗ ಐ ಆಮ್ ಆ್ಯಡಿಂಗ್ NH4OH. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನೀವು ಬೇಸಿಕ್ ರ್ಯಾಡಿಕಲ್ ಡಿಟೆಕ್ಟ್ ಮಾಡಬೇಕು ಅಂದರೆ ಸ್ಟ್ರಾಂಗ್ ಬೇಸಸ್ನ ಯೂಸ್ ಮಾಡಬೇಕು. ಸ್ಟ್ರಾಂಗ್ ಬೇಸಸ್ನ ಯೂಸ್ ಮಾಡಿಕೊಂಡು 4th ಗ್ರೂಪ್ ಅನಾಲಿಸಿಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒರಿಜಿನಲ್ ಸೊಲ್ಯೂಷನ್ ಹಾಕಿದ್ದೀನಿ, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡಿದ್ದೀನಿ, ಅಮೋನಿಯಂ ಕ್ಲೋರೈಡ್ ಆ್ಯಡ್ ಮಾಡಿದ್ದೀನಿ. ಸೊ ನಾವು ಇವಾಗ H2S ಗ್ಯಾಸ್ನ ಪಾಸ್ ಮಾಡ್ತಾ ಇದ್ದೀವಿ. ಸಿನ್ಸ್ ಗ್ಯಾಸ್ ಇಲ್ಲದೆ ಇರೋದ್ರಿಂದ ಐ ಆಮ್ ಆ್ಯಡಿಂಗ್ H2S ಸೊಲ್ಯೂಷನ್. ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ಕಲರ್ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತದೆ. ಈ 2 ಕಲರ್ ಪ್ರೆಸಿಪಿಟೇಟ್ ನಿಮಗೆ ವೈಟ್ ಕಲರ್ ಬಂತು ಅಂದರೆ ಇಟ್ ಇಸ್ ಜಿಂಕ್. ಈ ಪಫ್ ಕಲರ್ ಅಥವಾ ಫ್ಲೆಶ್ ಕಲರ್, ನಮ್ಮ ಸ್ಕಿನ್ ಕಲರ್ ಏನಾದರೂ ಬಂತು ಅಂದರೆ ಇದನ್ನು ನಾವು ಮ್ಯಾಂಗನೀಸ್ ಅಂತ ಕರಿತೀವಿ. ಸೊ ಕ್ಲಿಯರಾಗಿ ನೋಟ್ ಮಾಡ್ಕೊಳ್ಳಿ, ವೈಟ್ ಕಲರ್ ಪ್ರೆಸಿಪಿಟೇಟ್ ಇಸ್ ಜಿಂಕ್,
puff color precipitate or a flush color precipitate is manganese. ಇದನ್ನು ಗ್ರೂಪ್ 4 ಡಿಟೆಕ್ಷನ್ ಅಂತ ಕರಿತೀವಿ, ಅನಾಲಿಸಿಸ್ ಆಫ್ ಗ್ರೂಪ್ 4 ಕ್ಯಾಟಿಯೋನ್ಸ್. ಸೊ ಈಗ ಗ್ರೂಪ್ 4 ಅನಲೈಸ್ ಮಾಡಿದ್ರೆ ಗ್ರೂಪ್ 4ನ ಕನ್ಫರ್ಮ್ ಮಾಡಬೇಕು. ಪ್ರತಿಯೊಂದು ಅನಾಲಿಸಿಸ್ ಆದಮೇಲೆ ಕಂಪಲ್ಸರಿಯಾಗಿ ಕನ್ಫರ್ಮೇಷನ್ ಟೆಸ್ಟ್ ಮಾಡಲೇಬೇಕು. ಯಾವಾಗ ಮಾಡ್ತೀರಾ? ಗ್ರೂಪ್ ಕನ್ಫರ್ಮ್ ಆದಾಗ, ಗ್ರೂಪ್ದು ಪ್ರೆಸಿಪಿಟೇಟ್ ಬಂದಾಗ. ಪ್ರೆಸಿಪಿಟೇಟ್ ಯಾವಾಗ ಬರುತ್ತೆ? ನೀವು ಗ್ರೂಪ್ ರಿಯೇಜೆಂಟ್ಸ್ ಆ್ಯಡ್ ಮಾಡಿದಾಗ. ಸೊ ಇವಾಗ ಗ್ರೂಪ್ 4 ಕನ್ಫರ್ಮೇಷನ್ ಟೆಸ್ಟ್ ಹೇಗೆ ಮಾಡೋದು? ನಾನು ಆಲ್ರೆಡಿ ಹೇಳಿದೆ, ಬೇಸಿಕ್ ರ್ಯಾಡಿಕಲ್ಸ್ ಯಾವಾಗ್ಲೂ ಸ್ಟ್ರಾಂಗ್ ಬೇಸಿಸಲ್ಲೇ ಟ್ರೀಟ್ ಮಾಡಬೇಕು. ಸೊ ಇವಾಗ ನಾನು ಒರಿಜಿನಲ್ ಸೊಲ್ಯೂಷನ್ ತೊಗೊಂಡಿದ್ದೀನಿ. ಒರಿಜಿನಲ್ ಸೊಲ್ಯೂಷನ್ಗೆ ಸ್ಟ್ರಾಂಗ್ ಬೇಸ್ ಅಂದರೆ NaOH ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸೊ ಒರಿಜಿನಲ್ ಸೊಲ್ಯೂಷನ್ಗೆ NaOH ಆಗಿದ ತಕ್ಷಣ ಇಮಿಡಿಯೇಟಾಗಿ ವೈಟ್ ಪ್ರೆಸಿಪಿಟೇಟ್ ಬಂತು ಅಂದರೆ ಜಿಂಕ್. ವೈಟ್ ಪ್ರೆಸಿಪಿಟೇಟ್ ಬಂದು ಏರ್ ಜೊತೆ ಎಕ್ಸ್ಪೋಸ್ ಆದಾಗ ಅಂದರೆ ಆಕ್ಸಿಡೇಷನ್ ಆದಾಗ ವೈಟ್ ಪ್ರೆಸಿಪಿಟೇಟ್ ಟರ್ನ್ಸ್ ಇನ್ ಟು ಬ್ರೌನ್ ಅಥವಾ ಫ್ಲಶ್ ಕಲರ್ ಪ್ರೆಸಿಪಿಟೇಟ್ ಟರ್ನ್ ಆಗುತ್ತೆ. ಇದನ್ನು ನಾವು ಮ್ಯಾಂಗನೀಸ್ ಅಂತ ಕರಿತೀವಿ. ಇದು ಟೆಸ್ಟ್ ಫಾರ್ ಜಿಂಕ್ ಆ್ಯಂಡ್ ದಿಸ್ ಇಸ್ ಟೆಸ್ಟ್ ಫಾರ್ ಮ್ಯಾಂಗನೀಸ್. ಅನಾಲಿಸಿಸ್ ಆಫ್ 5th ಗ್ರೂಪ್ ಬೇಸಿಕ್ ರಾಡಿಕಲ್. ಐ ಹ್ಯಾವ್ ಟೇಕನ್ ಒರಿಜಿನಲ್ ಸೊಲ್ಯೂಷನ್ ತೊಗೊಂಡಿದ್ದೀನಿ. ಸಾಲಿಡ್ ಅಮೋನಿಯಂ ಕ್ಲೋರೈಡ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸಿನ್ಸ್ ಇಟ್ ಈಸ್ ಅ ಬೇಸಿಕ್ ಮೀಡಿಯಮ್, ಸೊ ಬೇಸಸ್ನ ತೊಗೊತಾ ಇದ್ದೀನಿ. ಅಮೋನಿಯಂ ಕ್ಲೋರೈಡ್ ಆ್ಯಡ್ ಮಾಡಿದ್ದಾದಮೇಲೆ ಐ ಆಮ್ ಆ್ಯಡಿಂಗ್ NH4OH. NH4OHನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ರಿಯೇಜೆಂಟ್ 5th ಗ್ರೂಪ್ನ ಅನಲೈಸ್ ಮಾಡಬೇಕು, ಅಂದರೆ ಅದು ಅಮೋನಿಯಂ ಕಾರ್ಬೋನೇಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸಿ ಒನ್ಸ್ ನೀವು ಅಮೋನಿಯಂ ಕಾರ್ಬೋನೇಟ್ ಆ್ಯಡ್ ಮಾಡಿದಾಗ ವೈಟ್ ಪ್ರೆಸಿಪಿಟೇಟ್ ಬರುತ್ತೆ. ಈ ವೈಟ್ ಪ್ರೆಸಿಪಿಟೇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ 5th ಗ್ರೂಪ್ ಬೇಸಿಕ್ ರಾಡಿಕಲ್. ಈ ವೈಟ್ ಪ್ರೆಸಿಪಿಟೇಟು ಬೇರಿಯಂನ ಇಂಡಿಕೇಟ್ ಮಾಡುತ್ತೆ, ಕ್ಯಾಲ್ಶಿಯಂನ ಇಂಡಿಕೇಟ್ ಮಾಡುತ್ತೆ ಮತ್ತು ಸ್ಟ್ರಾನ್ಶಿಯಂನ ಇಂಡಿಕೇಟ್ ಮಾಡುತ್ತೆ. ಈ 5th ಗ್ರೂಪಲ್ಲಿ 3 ಬೇಸಿಕ್ ರಾಡಿಕಲ್ ಇರುತ್ತೆ, ಬೇರಿಯಂ, ಕ್ಯಾಲ್ಶಿಯಂ ಆ್ಯಂಡ್ ಸ್ಟ್ರಾನ್ಶಿಯಂ. ಸೊ ದಿಸ್ ಐಡೆಂಟಿಫಿಕೇಶನ್ ಅನಾಲಿಸಿಸ್ ಆಫ್ 5th ಗ್ರೂಪ್ ಬೇಸಿಕ್ ರಾಡಿಕಲ್. ನಾವು ಇವಾಗ ಈಚ್ ರ್ಯಾಡಿಕಲ್ನ ಅನಲೈಸ್ ಮಾಡೋಣ. ಹೇಗೆ ಅನಲೈಸ್ ಮಾಡೋದು ಅಂತ ಈಗ ತೋರಿಸ್ತೇನೆ. ಟೆಸ್ಟ್ ಫಾರ್ ಬೇರಿಯಂ. ಬೇರಿಯಂನ ಹೇಗೆ ಟೆಸ್ಟ್ ಮಾಡ್ತೀವಿ? ಬೇರಿಯಂನ ಟೆಸ್ಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ? ಪೊಟ್ಯಾಷಿಯಂ ಕ್ರೋಮೇಟ್ ಸೊಲ್ಯೂಷನ್ನ ಯೂಸ್ ಮಾಡ್ತೀವಿ. ಸೊ ಟೇಕ್ ಒರಿಜಿನಲ್ ಸೊಲ್ಯೂಷನ್, add potassium chromate solution, a bright yellow precipitate indicates the presence of barium. ಈ ಥರ ಬ್ರೈಟ್ ಪ್ರೆಸಿಪಿಟೇಟ್ ಬರಬೇಕು. ಈ ಬ್ರೈಟ್ ಪ್ರೆಸಿಪಿಟೇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಬೇರಿಯಂ. ಸಿನ್ಸ್ ಈ ಪೊಟ್ಯಾಷಿಯಂ ಕ್ರೋಮೇಟ್ ಕೂಡ ಯೆಲ್ಲೋ ಕಲರ್ ಸೊಲ್ಯೂಷನ್ ಇರೋದ್ರಿಂದ ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸೊಲ್ಯೂಷನ್ ಆ್ಯಂಡ್ ಪ್ರೆಸಿಪಿಟೇಟ್. ಆ ಸೊಲ್ಯೂಷನ್ ಕೂಡ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಎಲ್ಲ ಒಂದೇ ಥರ ಸಿಯೋ. ಇದಕ್ಕೂ ಡಿಫ್ರೆನ್ಸ್ ನೋಡ್ಬೋದು. ಅ ಬ್ರೈಟ್ ಯೆಲ್ಲೋ ಕಲರ್ ಪ್ರೆಸಿಪಿಟೇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಬೇರಿಯಂ. ಇದು ಸೊಲ್ಯೂಷನ್ ಇದು ಈ ಥರ ಇರುತ್ತೆ. ಸಿನ್ಸ್ ಪೊಟ್ಯಾಷಿಯಂ ಕ್ರೋಮೇಟ್ ಸೊಲ್ಯೂಷನ್ನು ಯೆಲ್ಲೋ ಕಲರ್ ಇರೋದ್ರಿಂದ ಇದು ಡಿಫ್ರೆನ್ಷಿಯೇಟ್. ಇದು ಸೊಲ್ಯೂಷನ್, ಇದು ರಾಂಗು, ಇದು 0 ಅಂದರೆ ಬೇರಿಯಂ ಆಬ್ಸೆಂಟ್ ಅಂತ, ಇದು ಬೇರಿಯಂ ಪ್ರೆಸೆಂಟ್ ಅಂತ. ಈ ಥರ ಬಂದರೆ ನಿಮಗೆ ನಿಮ್ಮ ಸಾಲ್ಟು ಬೇರಿಯಂ. ಟೆಸ್ಟ್ ಫಾರ್ ಸ್ಟ್ರಾನ್ಶಿಯಂ. ಸ್ಟ್ರಾನ್ಶಿಯಮ್ನ ಟೆಸ್ಟ್ ಮಾಡೋಕ್ಕೆ ಮುಂಚೆ ನೀವು ಬೇರಿಯಂನ ಟೆಸ್ಟ್ ಮಾಡಿ ಆಮೇಲೆ ಸ್ಟ್ರಾನ್ಶಿಯಮ್ಗೆ ಹೋಗಬೇಕು. ಸೊ ಬೇರಿಯಂನ ಫಸ್ಟ್ ಹೇಗೆ ಇದು ಮಾಡ್ತೀರಾ? ಬೈ ಆ್ಯಡಿಂಗ್ ಪೊಟ್ಯಾಷಿಯಂ ಕ್ರೋಮೇಟ್. ನೀವು ಪೊಟ್ಯಾಷಿಯಂ ಕ್ರೋಮೇಟ್ ಹಾಕಿದ ತಕ್ಷಣ ಬ್ರೈಟ್ ಯೆಲ್ಲೋ ಪ್ರೆಸಿಪಿಟೇಟ್ ಬರುತ್ತೆ. ಸ್ಟ್ರಾನ್ಶಿಯಮ್ನ ಟೆಸ್ಟ್ ಮಾಡಬೇಕು ಅಂದರೆ ನೀವು ಅಮೋನಿಯಂ ಸಲ್ಫೇಟ್ನ ಆ್ಯಡ್ ಮಾಡಬೇಕು. ಅಮೋನಿಯಂ ಸಲ್ಫೇಟ್ ಆ್ಯಡ್ ಮಾಡಿದಾಗ ಅ ಥಿಕ್ ವೈಟ್ ಪ್ರೆಸಿಪಿಟೇಟ್ ಬಂದರೆ ಇದು ಸ್ಟ್ರಾನ್ಶಿಯಂ. ಯೆಲ್ಲೋ ಕಲರ್ ಸೊಲ್ಯೂಷನ್ ಬಂದರೆ ಅದು ಬೇರಿಯಂ ಆಬ್ಸೆಂಟ್ ಅಂತ. ನೀವು ಸ್ಟ್ರಾನ್ಶಿಯಮ್ಗೆ ಟೆಸ್ಟ್ ಮಾಡಬೇಕು. ಸ್ಟ್ರಾನ್ಶಿಯಮ್ಗೆ ಟೆಸ್ಟ್ ಮಾಡಬೇಕು ಅಂದರೆ ಒರಿಜಿನಲ್ ಸೊಲ್ಯೂಷನ್ ತೊಗೊಂಡು ಅಮೋನಿಯಂ ಸಲ್ಫೇಟ್ ಆ್ಯಡ್ ಮಾಡಿದ್ರೆ
ಅ ಥಿಕ್ ವೈಟ್ ಪ್ರೆಸಿಪಿಟೇಟ್. ನೀವು ನೋಡ್ಬೋದು ಇಲ್ಲಿ ಥಿಕ್ ವೈಟ್ ಪ್ರೆಸಿಪಿಟೇಟ್ ಅಂದರೆ ಸೊಲ್ಯೂಷನ್ನೇ ಕಾಣ್ತಿಲ್ಲ, ಬರೀ ಪ್ರೆಸಿಪಿಟೇಟೇ ಕಾಣ್ತಿದೆ. ಸೊ ದಿಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಸ್ಟ್ರಾನ್ಷಿಯಂ. ನೆಕ್ಸ್ಟ್ ಟೆಸ್ಟ್ ಫಾರ್ ಕ್ಯಾಲ್ಶಿಯಂ. ಕ್ಯಾಲ್ಶಿಯಮ್ಮು ಬೇರಿಯಮ್ಮು ಸ್ಟ್ರಾನ್ಷಿಯಂ ಮುಗಿಸಿದ ಮೇಲೆ ಕ್ಯಾಲ್ಶಿಯಂ ಮಾಡಬೇಕು. ಹೇಗೆ ಮಾಡಬೇಕು? ಇಲ್ಲಿ ನಾನು 3 ಟೆಸ್ಟ್ ಟ್ಯೂಬ್ ತೊಗೊಂಡಿದ್ದೀನಿ. 3ರಲ್ಲೂ ಒರಿಜಿನಲ್ ಸೊಲ್ಯೂಷನ್ ಇದೆ. ಹೇಗೆ ಕ್ಯಾಲ್ಶಿಯಮ್ನ ಐಡೆಂಟಿಫೈ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಬೇರಿಯಮ್ಗೆ ನಾವೇನು ಯೂಸ್ ಮಾಡ್ತೀವಿ? ಪೊಟ್ಯಾಷಿಯಮ್ ಕ್ರೋಮೇಟ್ನ ಯೂಸ್ ಮಾಡ್ತೀವಿ. ಐ ಆಮ್ ಆ್ಯಡಿಂಗ್ 2 to 3 ಡ್ರಾಪ್ಸ್ ಆಫ್ ಪೊಟ್ಯಾಷಿಯಮ್ ಕ್ರೋಮೇಟ್. ಸ್ಟ್ರಾನ್ಷಿಯಮ್ಗೆ ಏನು ಯೂಸ್ ಮಾಡ್ತೀವಿ? ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡ್ತಾ ಇದ್ದೀವಿ. ಐ ಆಮ್ ಆ್ಯಡಿಂಗ್ 2 to 3 ಡ್ರಾಪ್ಸ್ ಆಫ್ ಅಮೋನಿಯಂ ಸಲ್ಫೇಟ್. ಕ್ಯಾಲ್ಶಿಯಮ್ಗೆ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಅಮೋನಿಯಂ ಆಕ್ಸಲೇಟ್ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಆ್ಯಡಿಂಗ್ ಅಮೋನಿಯಂ ಆಕ್ಸಲೇಟ್. ನಾವು ಅಮೋನಿಯಂ ಆಕ್ಸಲೇಟ್ ಹಾಕಿದ ತಕ್ಷಣ ನೋಡ್ಬೋದು ಇಲ್ಲಿ ಯೆಲ್ಲೋ ಸೊಲ್ಯೂಷನ್, ಕ್ಲಿಯರ್ ಸೊಲ್ಯೂಷನ್ ಆ್ಯಂಡ್ ವೈಟ್ ಪ್ರೆಸಿಪಿಟೇಟ್. ದಿಸ್ ವೈಟ್ ಪ್ರೆಸಿಪಿಟೇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ. ಕ್ಲಿಯರ್ ಆಗಿ ಪ್ರೆಸಿಪಿಟೇಟ್ ಗೊತ್ತಾಗ್ತಿದೆ ನೋಡಿ. ದಿಸ್ ವೈಟ್ ಪ್ರೆಸಿಪಿಟೇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ. ನೀವು ಅಮೋನಿಯಂ ಆಕ್ಸಲೇಟ್ ಆ್ಯಡ್ ಮಾಡಿದ ತಕ್ಷಣ ನಿಮಗೆ ವೈಟ್ ಪ್ರೆಸಿಪಿಟೇಟ್ ಬಂತು ಅಂದರೆ ಇದು ಕ್ಯಾಲ್ಶಿಯಂ. ಇದು ಟೆಸ್ಟ್ ಮಾಡ್ತಾ ಇದ್ದೀರಾ. 5th ಗ್ರೂಪಲ್ಲಿ 3 ರ್ಯಾಡಿಕಲ್ಸ್ ಇರುತ್ತೆ. 3 ರ್ಯಾಡಿಕಲ್ಸ್ಗೂ ಈಚ್ ರಿಯೇಜೆಂಟ್ನ ಆ್ಯಡ್ ಮಾಡಿದಾಗ ಈಚ್ ಡಿಫ್ರೆಂಟ್ ಪ್ರೆಸಿಪಿಟೇಟ್ ಬರುತ್ತೆ. ಈ 3 ಇಲ್ಲಿ ತೋರಿಸಿದ್ದೀನಿ. ಇದು ಬೇರಿಯಂ, ಇದು ಸ್ಟ್ರಾನ್ಷಿಯಂ, ಇದು ಆಬ್ಸೆಂಟ್ ಆಫ್ ಬೇರಿಯಂ, ಆಬ್ಸೆಂಟ್ ಆಫ್ ಸ್ಟ್ರಾನ್ಷಿಯಂ, ಇದು ಪ್ರೆಸೆಂಟ್ ಆಫ್ ಕ್ಯಾಲ್ಶಿಯಂ. ಇಷ್ಟೊತ್ತು ಟೆಸ್ಟ್ ಫಾರ್ ಬೇರಿಯಂನ ನೋಡಿದ್ವಿ, ಸ್ಟ್ರಾನ್ಷಿಯಂನ ನೋಡಿದ್ವಿ, ಕ್ಯಾಲ್ಶಿಯಂನ ನೋಡಿದ್ವಿ. ನಾವು ವಿ ಆರ್ ಗೋಯಿಂಗ್ ಟು ಡೂ ದ ಕನ್ಫರ್ಮೇಷನ್ ಟೆಸ್ಟ್ ಫಾರ್ ಬೇರಿಯಂ, ಸ್ಟ್ರಾನ್ಷಿಯಂ ಆ್ಯಂಡ್ ಕ್ಯಾಲ್ಶಿಯಂ. ಸೊ ಈ 3ಕ್ಕೂ ಕನ್ಫರ್ಮೇಷನ್ ಟೆಸ್ಟ್ ಯಾವುದಪ್ಪ ಅಂದರೆ ಇಟ್ಸ್ ಎ ಯುನೀಕ್ ಟೆಸ್ಟ್ ಕಾಲ್ಡ್ ಫ್ಲೇಮ್ ಟೆಸ್ಟ್. ಈ ಫ್ಲೇಮ್ ಟೆಸ್ಟ್ ಹೇಗೆ ಮಾಡೋದು? 3 ರ್ಯಾಡಿಕಲ್ಸ್ಗೂ ಒಂದೇ ಪ್ರೊಸೀಜರು ಫ್ಲೇಮ್ ಟೆಸ್ಟ್. ಹೇಗೆ ಮಾಡ್ತೀವಿ ಅಂದರೆ ಒಂದು ವಾಚ್ ಗ್ಲಾಸಲ್ಲಿ ಸಾಲ್ಟ್ ತೊಗೊಂಡು, ನಿಮಗೆ ಏನು ಸಾಲ್ಟ್ ಕೊಟ್ಟಿದ್ದಾರೋ ಆ ಸಾಲ್ಟ್ನ ತೊಗೊಂಡು ಆ್ಯಡ್ 2 to 3 ಡ್ರಾಪ್ಸ್ ಆಫ್ ಕಾನ್ಸಂಟ್ರೇಟೆಡ್ HCl. ಇದನ್ನು ಪೇಸ್ಟ್ ಮಾಡ್ಕೋಬೇಕು, ತಿಕ್ ಪೇಸ್ಟ್ ಮಾಡ್ಕೋಬೇಕು. ಕಾಣಿಸ್ತಿದೆಯಾ? ಈ ಥರ ತಿಕ್ ಪೇಸ್ಟ್ ಮಾಡ್ಕೋಬೇಕು. ಈ ತಿಕ್ ಪೇಸ್ಟ್ ಮಾಡಿಕೊಂಡು ಪ್ಲಾಟಿನಮ್ ವಯರನ್ನು ನಾನ್ ಲುಮಿನಸ್ ಫ್ಲೇಮ್ಗೆ ನೀವು ಎಕ್ಸ್ಪೋಸ್ ಮಾಡಬೇಕು. ನೀವು ಎಕ್ಸ್ಪೋಸ್ ಮಾಡಿದಾಗ ಡಿಫ್ರೆಂಟ್ ಫ್ಲೇಮ್ಸ್ ಬರುತ್ತೆ, ಡಿಫ್ರೆಂಟ್ ಕಲರ್ ಫ್ಲೇಮ್ಸ್ ಬರುತ್ತೆ. ಒಂದೊಂದು ರ್ಯಾಡಿಕಲ್ಗೂ ಒಂದೊಂದು ಫ್ಲೇಮ್ ಇರುತ್ತೆ. ಈಗ ಇಲ್ಲಿ ಬರ್ತಿರೋದು ಬ್ರಿಕ್ ರೆಡ್ ಕಲರ್ ಫ್ಲೇಮ್. ಈ ಬ್ರಿಕ್ ರೆಡ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ. ಐ ಥಿಂಕ್ ಕಾಣಿಸ್ತಿದೆಯಾ ಮಕ್ಕಳೇ? ಇದು ಬ್ರಿಕ್ ರೆಡ್ ಫ್ಲೇಮ್. ಈ ಬ್ರಿಕ್ ರೆಡ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ. ಅದೇ ಥರನೇ ನಾನು ಬೇರಿಯಮ್ಗೂ ತೋರಿಸ್ತೀನಿ ಮತ್ತು ಸ್ಟ್ರಾನ್ಷಿಯಮ್ಗೂ ತೋರಿಸ್ತೀನಿ. ಸೇಮ್ ಪ್ರೊಸೀಜರ್. ಟೇಕ್ ಅ ಸಾಲ್ಟ್ ಇನ್ ಅ ವಾಚ್ ಗ್ಲಾಸ್, add 2 to 3 drops of HCl, make a paste. I am taking the paste and held near the non-luminous flame. So, ಯಾವ ಕಲರ್ ಫ್ಲೇಮ್ ಬರ್ತಿದೆ? ಗ್ರೀನ್ ಕಲರ್. Can you all say apple green color flame? This apple green flame indicates the presence of barium. Apple green color flame shows the presence of barium. So ಅದೇ ಥರ take a salt in watch glass, add 2 to 3 drops of concentrated HCl, make a paste of it. Held on the non-luminous flame. This crimson red color, this flame is crimson red color flame. Crimson red color flame indicates the presence of strontium. So brick red bandre calcium, apple green bandre barium,
ಕ್ರಿಮ್ಸನ್ ರೆಡ್ ಬಂದರೆ ಸ್ಟ್ರಾನ್ಷಿಯಂ. ನಾನು ಇನ್ನೂ ಒಂದು ಸತಿ ತೋರಿಸ್ತೀನಿ. ಕ್ಯಾಲ್ಶಿಯಂ ಬ್ರಿಕ್ ರೆಡ್, strontium crimson red, strontium crimson red, barium apple green. So this confirms the presence of fifth group cations. Now we'll move to sixth group analysis of sixth group cation. So I'm taking the original solution. Original solution ಯಾವಾಗಲೂ homogeneous mixture ಆಗಿರಬೇಕು, ಅಂದರೆ clear solution ಆಗಿರಬೇಕು. Original solution is nothing but your salt solution. ನಿಮ್ಮ ಸಾಲ್ಟ್ ಯಾವುದ್ರಲ್ಲಿ ಸಾಲ್ಯುಬಲ್ ಆಗುತ್ತೋ ಅದು ನಿಮ್ಮ ಒರಿಜಿನಲ್ ಸೊಲ್ಯೂಷನ್. ಓಕೆ, ಸೊ ಐ ಆಮ್ ಟೇಕಿಂಗ್ ಒರಿಜಿನಲ್ ಸೊಲ್ಯೂಷನ್. ಐ ಆಮ್ ಆ್ಯಡಿಂಗ್ ಸಾಲಿಡ್ NH4Cl. ಸೊ ಸಾಲ್ಟ್ ಕಂಪ್ಲೀಟಾಗಿ ಸಾಲ್ಯುಬಲ್ ಆಗೋವರೆಗೂ ಇದು ಮಾಡ್ಕೊಳ್ಳಿ. add NH4OH. Add NH4OH solution. Now add ammonium bisulfate or ಡೈಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್ ಸೊಲ್ಯೂಷನ್. ಇವೆರಡರಲ್ಲಿ ಯಾವುದಾದ್ರೂ ಹಾಕ್ಬೋದು, ಅಮೋನಿಯಂ ಬೈಸಲ್ಫೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್. ಅಮೋನಿಯಂ ಹೈಡ್ರೋಜನ್ ಫಾಸ್ಫೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್. ಸೊ ನಾನಿಲ್ಲಿ ಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಐ ಆಮ್ ಆ್ಯಡಿಂಗ್ 2 to 3 drops of. ಓಕೆ, ಆ್ಯಡ್ ಮಾಡಿದ್ದಾದಮೇಲೆ ಟೇಕ್ ಅ ಗ್ಲಾಸ್ ರಾಡ್ ಆ್ಯಂಡ್ ಸ್ಕ್ರ್ಯಾಚ್ ದ ಇನ್ನರ್ ವಾಲ್ಸ್ ಆಫ್ ಟೆಸ್ಟ್ ಟ್ಯೂಬ್. ಸೊ ನೀವು ಒನ್ಸ್ ಈ ಥರ ಸ್ಕ್ರ್ಯಾಚ್ ಮಾಡಿದಾಗ ಅ ವೈಟ್ ಕ್ರಿಸ್ಟಲೈನ್ ಪ್ರೆಸಿಪಿಟೇಟ್ ಅಪಿಯರ್ಸ್. ದಿಸ್ ವೈಟ್ ಕ್ರಿಸ್ಟಲೈನ್ ಪ್ರೆಸಿಪಿಟೇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಸಿಕ್ಸ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಮೆಗ್ನೀಷಿಯಮ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್. ಇಲ್ಲಿ ಸಪ್ರೇಟಾಗಿ ಕನ್ಫರ್ಮೇಷನ್ ಟೆಸ್ಟ್ ಅಂತ ಏನಿಲ್ಲ. ಇಲ್ಲೇ ಸೋಡಿಯಂ ಬೈಸಲ್ಫೇಟ್, ಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್ ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಇನ್ನರ್ ವಾಲ್ಸಲ್ಲಿ ಸ್ಕ್ರ್ಯಾಚ್ ಮಾಡಿದಾಗ ಗ್ಲಾಸ್ ರಾಡಿಂದ ಕ್ರಿಸ್ಟಲೈನ್ ಪ್ರೆಸಿಪಿಟೇಟ್ ಬರುತ್ತೆ, ವೈಟ್ ಕ್ರಿಸ್ಟಲೈನ್ ಪ್ರೆಸಿಪಿಟೇಟ್ ಬರುತ್ತೆ. ಈ ಪ್ರೆಸಿಪಿಟೇಟೇ ಮೆಗ್ನೀಷಿಯಮ್ ಅಂತ ಕನ್ಫರ್ಮ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು.